ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವಂತಹ 5ನೇ ತರಗತಿ ವಿದ್ಯಾರ್ಥಿಗಳಿಗೋಸ್ಕರ ಇಲ್ಲಿ ಅಂಕಗಣಿತ ವಿಷಯದ ಘಾತಾಂಕಗಳು ಅಧ್ಯಾಯದ ಬಗ್ಗೆ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ತಮ್ಮೊಂದಿಗೆ ಘಾತಾಂಕಗಳು ಅಂದರೆ ಏನು ಹಾಗೂ ಘಾತಾಂಕಗಳನ್ನು ಯಾವ ರೀತಿ ಬರೀಬೇಕು, ಇಲ್ಲಿ ಘಾತಾಂಕಗಳನ್ನು ವಿಸ್ತರಿಸಿ ಬರೆಯುವುದು ಹೇಗೆ ಅನ್ನೋದ್ರ ಬಗ್ಗೆ ಮೊದಲು ತಿಳಿಸ್ಕೊಡ್ತೀನಿ. ತದನಂತರ ಈ ನವೋದಯ ಎಕ್ಸಾಮಲ್ಲಿ ಕೇಳಿರುವಂತಹ ಘಾತಾಂಕಗಳ ಮೇಲಿನ ಪ್ರಶ್ನೆಗಳು ಯಾವುವು ಅನ್ನೋದನ್ನು ತಮಗೆ ಮಾಹಿತಿಗಾಗಿ ನೀಡ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸುತ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ. ಇಲ್ಲಿ ಮೊದಲಿಗೆ ಘಾತಾಂಕಗಳು ಅಂದರೆ ಏನು ಅನ್ನೋದನ್ನು ತಮಗೆ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಘಾತಾಂಕಗಳು ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆಗಳನ್ನು ನಾವು ಸಿಂಪಲ್ಲಾಗಿ ಅಥವಾ ಸರಳವಾಗಿ ಬರೆಯುವಂತಹ ಒಂದು ಪದ್ಧತಿಗೆ ನಾವಿಲ್ಲಿ ಘಾತಾಂಕ ಅಂತ ಕರಿತೀವಿ. ಇಲ್ಲಿ ದೊಡ್ಡ ಸಂಖ್ಯೆಗಳನ್ನು ಘಾತಾಂಕಗಳನ್ನು ಬಳಸಿ ಸರಳವಾಗಿ ಬರೀಬಹುದು. ಉದಾಹರಣೆಗೆ ನೋಡ್ಬೋದು, ಇಲ್ಲಿದೆ ನೋಡಿ, ಇಲ್ಲಿ 10ರ ಘಾತ 4. ಇದನ್ನು ಓದುವ ರೀತಿ ಯಾವ ರೀತಿ ಅಂತಲೂ ಹೇಳ್ತೀನಿ ತಮಗೆ. ಇಲ್ಲಿ 10ರ ಘಾತ 4, ಇಲ್ಲಿ 10ರ ಮೇಲೆ 4 ಇದೆಯಲ್ಲ, ಇದನ್ನು ಓದುವಂತಹ ಪದ್ಧತಿ ಯಾವ ರೀತಿ ಇದೆ ಅಂದರೆ 10ರ ಘಾತ 4. ಇಲ್ಲಿ 10 ಎನ್ನುವಂಥದ್ದು ಆಧಾರ ಸಂಖ್ಯೆ, ಇಲ್ಲಿದೆಯಲ್ಲ 10, ಇದು ಆಧಾರ ಸಂಖ್ಯೆ. 4 ಘಾತ ಸೂಚಿ ಆಗಿದೆ. ಇಲ್ಲಿ ನೋಡ್ಬೋದು 10ರ ಘಾತ 4 ಅಂದರೆ ಏನು ಅಂದರೆ ಇಲ್ಲಿ 10ನ್ನು 4 ಸಾರಿ ಗುಣಾಕಾರವನ್ನು ಮಾಡುವುದು. ಅದನ್ನು ಯಾವ ರೀತಿ ಗುಣಿಸಬೇಕು ಅಂದರೆ ಸಿಂಪಲ್ಲಾಗಿ ಹೇಳ್ತೀನಿ. ನೋಡ್ಬೋದು, ಇಲ್ಲಿ 10 ಹತ್ತಲೆ 100, 100 ಹತ್ತಲೆ 1000, 1000 ಹತ್ತಲೆ 10,000. ಸೊ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಇಲ್ಲಿ 10,000. ಇದು ಏನಂದರೆ ಘಾತಾಂಕಗಳನ್ನು ವಿಸ್ತರಿಸಿ ಬರೆದಾಗ 10,000 ಬಂತು. ಅದನ್ನೇ ನಾವು ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ 10ರ ಘಾತ 4 ಈ ರೀತಿಯಾಗಿ ನಾವು ಘಾತಾಂಕಗಳನ್ನು ಓದುವ ರೀತಿಯಾಗಿದೆ. ಇಲ್ಲಿ ಇವುಗಳ ಬೆಲೆ ಕಂಡುಹಿಡಿಯಿರಿ ಅಂತ ಕೊಟ್ಟಾಗ ಮೊದಲನೇದಾಗಿ ನೋಡ್ಬೋದು 2ರ ಘಾತ 6. ಇದನ್ನು ನಾವು ವಿಸ್ತರಿಸಿ ಬರಿಬೇಕು. ಮೊದಲಿಗೆ ಇಲ್ಲಿ ನೋಡ್ಬೋದು 2ನ್ನು 6 ಸಾರಿ ಗುಣಾಕಾರ ಚಿಹ್ನೆ ಹಾಕಿ ಇಲ್ಲಿ ಬರಿಬೇಕು. ತದನಂತರ ಇಲ್ಲಿ ಇವುಗಳನ್ನು ಗುಣಾಕಾರ ಮಾಡಬೇಕು. ಇಲ್ಲಿ 2 2 4, 4 2 8, 8 2 16, 16 2 32, 32 2 64. ಇಲ್ಲಿ 2ರ ಘಾತ 6 ಅಂದರೆ ಇಲ್ಲಿ ಅದರ ಆನ್ಸರ್ ಎಷ್ಟಾಯಿತು? 64 ಆಯಿತು. ಇನ್ನು ಅದೇ ರೀತಿಯಾಗಿ ಎರಡನೇದು ನೋಡೋಣ. ಇಲ್ಲಿ 9ರ ಘಾತ 3. ಇಲ್ಲಿ ನೋಡ್ಬೋದು, ಇದನ್ನು 9ನ್ನು ನಾವು ಇಲ್ಲಿ 3 ಸಾರಿ ಗುಣಾಕಾರವನ್ನು ಮಾಡಿದರೆ 9 9 81, 81 9 243. ಈ ರೀತಿಯಾಗಿ ತಾವು ಇಲ್ಲಿ ಘಾತಾಂಕಗಳನ್ನು ಇಲ್ಲಿ ಏನು ಕೊಟ್ಟಿದ್ದಾರೆ 2ರ ಘಾತ 6, 9ರ ಘಾತ 3 ಇದನ್ನು ವಿಸ್ತರಿಸಿ ಬರಿಬೇಕಾಗುತ್ತೆ. ಮೂರನೇದಾಗಿ ನೋಡೋಣ 11ರ ಘಾತ 2. ಇಲ್ಲಿ ನೋಡ್ಬೋದು 11ನ್ನು 2 ಸರಿ ಗುಣಾಕಾರವನ್ನು ಮಾಡಬೇಕಾಗುತ್ತೆ. 11 11 121. ಇನ್ನು ನಾಲ್ಕನೇದಾಗಿ ನೋಡ್ಬೋದು 5ರ ಘಾತ 4 ಅಂತಿದೆ. ಇಲ್ಲಿ 5ನ್ನು 4 ಸಾರಿ ನೋಡ್ಬೋದು ಈ ರೀತಿ ಗುಣಾಕಾರ ಚಿಹ್ನೆ ಹಾಕಿ ಬರಿಬೇಕು. 5 5 25, 25 5 125, 125 625. ಈ ರೀತಿ ತಾವು ವಿಸ್ತರಿಸಿ ಅಥವಾ ಇವುಗಳ ಬೆಲೆಯನ್ನು ನಾವು ಕಂಡುಹಿಡಿಯಬಹುದು. ಇಲ್ಲಿ ನೋಡ್ಬೋದು ಘಾತಾಂಕ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಾಗ ಇಲ್ಲಿ 6 ನೋಡ್ಬೋದು ಎಷ್ಟು ಇವೆ. ಇಲ್ಲಿ ಒಟ್ಟು 6ನ್ನು 4 ಸಾರಿ ಗುಣಾಕಾರ ಮಾಡಿದ್ದಾರೆ. ಸೊ ಮೊದಲಿಗೆ 6 ಬರೋದು. ಇಲ್ಲಿ ಎಷ್ಟು ಸಾರಿ ಇದೆ? ಅದು 4 ಸಾರಿ ಇದೆ. ಸೊ ಅದನ್ನು ಘಾತ ಸೂಚಿಯಲ್ಲಿ ಬರಿಬೇಕು. ಈ 6 ಆಧಾರ ಸಂಖ್ಯೆ, 4 ಅನ್ನುವುದು ಘಾತ ಸೂಚಿ. ಈ 4 ಎಲ್ಲಿಂದ ಬಂತು ಅಂದರೆ ಇಲ್ಲಿ 6 ಇದಾವಲ್ಲ, ಒಟ್ಟು 6 ಎನ್ನುವಂಥ ಸಂಖ್ಯೆ 4 ಬಾರಿ ಗುಣಾಕಾರವಾಗಿ ಬಂದಿದೆ. ಸೊ 4ನ್ನು ಬರಿಬೋದು. 1 2 3 4 ಒಟ್ಟು 4 ಇವೆ. ಸೊ 6ರ ಘಾತ 4. ಇನ್ನು ನೋಡ್ಬೋದು ಬಿ, ಸ್ಮಾಲ್ ಲೆಟ್ರಲ್ಲಿ ಬಿ ಇದೆಯಲ್ಲ, ಇಲ್ಲಿ ಒಟ್ಟು ಬಿ ಎಷ್ಟಿದಾವೆ ಅಂದರೆ 4 ಇದಾವೆ. ಸೊ ಇಲ್ಲಿ ಬಿದ ಘಾತ 4. ಇನ್ನು 2 ಇದೆಯಲ್ಲ ಆಧಾರ ಸಂಖ್ಯೆ, ಇದಕ್ಕೆ ಎಷ್ಟು 2 ಬಂದಿದ್ದಾವೆ ಅಂದರೆ ಇಲ್ಲಿ 2 ಬಂದಿದ್ದಾವೆ. 2ರ ಘಾತ 2. ಈ ರೀತಿಯಾಗಿ ತಾವು ಬರಿಬೇಕಾಗುತ್ತೆ.